ಪ್ರೀತಿಯ ಬೆಲೆ ನಮ್ಮ ಭಾರತೀಯರಿಗೆ ಮಾತ್ರ ಗೊತ್ತು. ವಿದೇಶಿಯರು ನಮ್ಮ ದೇಶದ ಸಂಸ್ಕೃತಿಯನ್ನು ಒಪ್ಕೊಂಡು ಮದುವೆ ಆಗಿರೋ ಉದಾಹರಣೆ ತುಂಬಾ ಇದೆ. ನಮ್ ದೇಶದಲ್ಲಿ ಆಗೋ ಸಣ್ಣ ಪುಟ್ಟ ತಪ್ಪುಗಳಿಂದ ಎಷ್ಟೋ ಪ್ರೇಮಿಗಳು ಕಾರಣನೇ ಇಲ್ಲದೆ ಬಲಿಯಾಗಿದ್ದಾರೆ. 100ರಲ್ಲಿ 99% ಫೇಲ್ಯೂರ್ ಇದ್ರೆ ಒಂದೇ 1% ಪ್ರೀತಿಲಿ ಸಕ್ಸಸ್ ಇರುತ್ತೆ. ಕತೆ ಶುರುವಾಗೋದೆ ಇವನಿಂದ. ಇವನ ಹೆಸರು ಕರ್ಣ. 99% ಇಲ್ಲ 1% ನೀವೇ ನೋಡಿ. ಹುಡುಗಿ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ಬಾಲ್ ಬೇಕಿದಾರೆ ಚಲುಂಚಿ ತರ ಹುಚ್ಚಾಕಿ ನೋಡ್ಲಿ. ಇವಾಗ ನಿನಗ್ ಗೊತ್ತಿಲ್ಲ, ಸುಮ್ನಿರ್ಲೆ ಪವೇ. ಸುಮ್ನಿರೋ, ಟಾಸ್ ಹಾಕ್ಬೇಕು. ನಿಂದೇನು? ಓಕೆ, ಬ್ಯಾಟಿಂಗ್ ಮಾಡಿ. ಲೋ ಕರ್ಣ, ಮೊನ್ನೆ ಪೂರ್ಣದ್ ಬರ್ತಡೇ ಆಯ್ತಂತ ರೆಸಾರ್ಟ್ ಒಳಗ. ಯಾಕೆ ನಿಂಗೆ ಕರ್ದಿಲ್ಲೇನ? ನಿನ್ನೆ ಯಾರ್ದೋ ಬೈಕ್ ಮ್ಯಾಗ ಅಡ್ಡಾಡಕತ್ತಿಲ್ಲ ನೋಡ. ಶುರು ಆಯ್ತು. ಹುಡುಗಿಯರ್ ಚಂಗ್ಲಲೆ ಮಚ್ಚ, ನಂಬೇಡ. ನೀನ್ ಯಾರಿಗೆ ಹೇಳೋದು ಚೆಂಗ್ಲ್ ಅಂತ? ಏಯ್ ಹುಡುಗಿಗ್ಲೇ ಹೋಗ ಅಲ್ಲಿ. ಅವ್ನು ನಿನ್ನ ಉರ್ಸೋದಕ್ಕೆ ಮಾತಾಡ್ತಾ, ನೀನು ನೋಡಿದ್ರೆ ಸಿಟ್ಟು ಮಾಡ್ಕೊಂಡು ನಡಿ. ನೀನು ನಿಂತ್ಕೋ ಹೋಗಲ್ಲಿ. ಏಯ್ ನಿಂತ್ಕೋ ಹೋಗಲ್ಲಿ. ಏಯ್ ಬಾಲ್ ತಗೊಳ್ಳೋ, ಬಾಲಿಂಗ್ ಮಾಡೋ, ಕರೆಕ್ಟಾಗಿ ಮಾಡೋ. ದಿನ ಎಲ್ರಿಗೂ ಗೊತ್ತಾಗ್ತಾ ಇದೆ ಎಷ್ಟು ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೆ. ಶೇ, ಕರ್ಣ ಪೂರ್ಣ ಅನ್ನೋ ಹುಡುಗಿನ ತುಂಬಾ ಇಷ್ಟಪಡ್ತಿದ್ದ. ಪೂರ್ಣ ಫೋನ್ ಮಾಡಿದ್ದೆ ತಡ ಕರ್ಣ ಎಲ್ಲ ಕೆಲಸ ಬಿಟ್ಟು ಅವಳಿಂದ ಹೋಗ್ತಾ ಇದ್ದ. ಕರ್ಣ ಅವಳನ್ನ ಒಂದು ದಿನನೂ ಬಿಟ್ಟಿರ್ತಿರ್ಲಿಲ್ಲ. ದೇವ್ರೆ, ಕರ್ಣನ್ ಮದುವೆ ಒಪ್ಪಿ ಬೇಗ ನಮ್ಮ ಮದುವೆ ಆಗೋ ಥರ ಮಾಡಪ್ಪ. ಎಂತ ಬೇಡ್ಕೊಂಡೆ? ಹೇಳ್ತೀನಿ ನಡಿ. ದಿನ ಅವಳ ಮನೆ ಹತ್ರ ಹೋಗಿ ಅವಳನ್ನ ಕರ್ಕೊಂಡು ಕಾಲೇಜಿಗೆ ಡ್ರಾಪ್ ಮಾಡ್ತಿದ್ದ. ಬಂದಿಲ್ಲ ಆಟೋ ಅಣ್ಣ, ಕಾಲೇಜ್ ಇಡೀ ದಿನ ಎಲ್ಲ ಸಮಯ ಅವಳ ಜೊತೆನೆ ಕಾಲ ಕಳೀತಿದ್ದ. ಪೂರ್ಣನ್ ಖುಷಿನೇ ತನ್ನ ಖುಷಿ ಅಂತ ಅನ್ಕೊಂಡಿದ್ದ. ಕರ್ಣಂಗೆ ಪೂರ್ಣನೇ ಸಂಪೂರ್ಣ ಜಗತ್ತಾಗಿದ್ಲು. ಕರೆಕ್ಟಾಗಿ ಹೊಡ್ದ. ಕರೆಕ್ಟಾಗಿ ಹೊಡ್ದ ಅವನು. ಮೋಸ ಮಾಡ್ದೆ. ಇಲ್ಲ. ಹಲೋ ಕರ್ಣ, ಎಂತ ಪೂರ್ಣ? ಎಲ್ಲಿದ್ಯೋ ಬಂಗಾರ? ಕ್ಲಬ್ಬಲ್ಲಿದ್ದೀನಿ. ವೇಟ್ ಮಾಡ್ತಾ ಬಂದೆ ಇದ್ದೀನಿ. ಬಂದೆ ಬಂದೆ ಪ್ಲೀಸ್ ಬೇಗ ಬಾ. ಬಂದೆ ತಡಿ. क्या रे इनी? क्या चोरी के पीछे पड़े हैं इनी? चोरी के पीछे पड़ने वाला गया? ಏ ಹೋಗ್ಲಿ ಬಿಡ. ನಾವು ಒಂದೇ ಜ್ಯೂಸ್ ತಗೊಳ್ಳೋಣ? ಓಕೆ, ನೀನೇ ಕುಡಿ.
ಈ ಬಾಲ್ ನೋಡ್ಲೆ ಕರ್ಣ. ಏ ಸ್ಟಡಿ ಆಗಿರೋಲ್ಲ. ಅವಳು ಎಂತಾಗ ಅವನ ಜೊತೆ ಸುತ್ತಾಡ್ತಾ ಇದ್ದಾಳು. ಇವರಿಬ್ಬರ ಮಧ್ಯೆ ಎಂತ ನಡೀತಿತ್ತು ಒಂದು ಗೊತ್ತಾಗ್ತಿಲ್ಲಲ್ಲ. ಶೀ. ಪೂರ್ಣ ಬೇರೆಯವ್ರ ಜೊತೆ ಗಾಡಿಲಿ ಹೋಗೋದು ಕರ್ಣ ಕಣ್ಣಾರೆ ಕಂಡ. ಅವನು ಅನುಮಾನ ಪಟ್ಟಿದ್ದು ಎಲ್ರೂ ಹೇಳಿದ್ದು ನಿಜ ಆಯ್ತು. ಕರ್ಣ ಪೂರ್ಣನ ಮನೆ ಹತ್ರ ದಿವಸ ಹೋಗೋನು, ವೆಯ್ಟ್ ಮಾಡೋನು, ಕಾಲ್ ಮಾಡೋನು. ಅವಳು ಮಾತ್ರ ಸಿಕ್ಲೇ ಇಲ್ಲ. The number you are trying to call is currently not reachable. ದಿನ ದಿನ ಅವನ ಅನುಮಾನ ಹೆಚ್ಚಾಗ್ತಾನೆ ಹೋಯ್ತು. ಲೇ ಕರ್ಣ, ಎಲ್ಲ ವಿಕೆಟ್ ಹೋಯ್ತು ಮಗ. ಈಗ ನೀನೊಬ್ಬನೇ ಇರೋದು. 3 ಓವರ್ಗೆ 20 ರನ್ ಬೇಕಷ್ಟೇ. ಸಿಂಗಲ್ ಹೊಡೆದ್ರು ಗೆದ್ಬಿಡ್ತೀವಿ ಮಗ. ಪ್ಲೀಸ್ ಮಗ, ಆಡ್ಬಾರೋ. ಏ ಮುಖ ಏನ್ ನೋಡಕತ್ತಿ ಬಾ. ಏ ಬಾ ಲೇಪ್ಪ, ಬಾ ಬಾ ಮಗ. ಇರ್ಲಿ. ಬಾ ಕರ್ಣ, ಹೊಡಿಬೇಕೋ. ಆಡ್ಲೆ ಕಣ್ಣ, ಆಡ ಹೊಡಿ. ಬಾ ಏ ಕಣ್ಣ, ತಡಿ. ಬಾ ಬಾ ಬಾ. ಕ್ಯಾಪ್ ನೋಡು. ಬಾ ಬಾ ಬಾ, ಜಲ್ದಿ ಬಾ ಬಾ ಬಾ. ಹೊಡಿ. ಬಾ ಬಾ, ಓಡು ಓಡು ಓಡು, ಓಡು ಜಲ್ದಿ. ಶಿವ, ಗಡ ಬಾ, ಗಡ ಓಡು. ಓಡು ಕರ್ಣ, ಓಡು. ಹಾ, ಬಾ 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 ಬಾ, ಜಲ್ದಿ ಜಲ್ದಿ. ಶಿವ, ಒಳ್ಳೆ ನಿಂತು ಕಣ. 1 ರನ್ ಬೇಕು ಅಷ್ಟೇ. ಕಣ ಬಾ ಬಾ, ಅಲ್ಲಿ ಜಲ್ದಿ ಬಾ, ಜಲ್ದಿ ಬಾ, ಬಾ ಬಾ ಬಾ. ಥು. ಏನ್ ಮಾಡ್ದ, ಹಾಳು ಮಾಡ. ಕರ್ಣ ಆಡ್ಬೋದಿತ್ತು. ಆ ಹುಡುಗಿ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೇನೆ. ವಿನ್ ಆಗೋ ಮ್ಯಾಚ್ ಇದು. ಹೋಗ್ಲಿ ಬಿಡ್ಲಿ ಪವ್ಯ, ಅವನೇನು ವಿರಾಟ್ ಕೊಹ್ಲಿ ಏನ? ಗಾಂಚಲಿ ಜಾಸ್ತಿ ಆಗಿದ್ದ ಅವನೀಗ. ಹುಡುಗಿಯರಿಗೆ ಹಾಗೆ ಹೇಳಿ ಫ್ರೆಂಡ್ಸಿಗೆ ಬಾಯ್ ಹೇಳಾಕತ್ತಾನವ. ದೊಡ್ಡ ಅವಂದ. ಏ ಬರ್ತೇನ್ಲೇ. ನೆಕ್ಸ್ಟ್ ಮ್ಯಾಚ್ ನೋಡ್ಕೊಂಡ್ರೆ ಆಯ್ತು ಬಿಡ. ಈ ಲವ್ ಫೇಲ್ ಆದ್ರೂ ಯಾಕಾದ್ರೂ ಕರ್ಕೊಂಬರ್ತೀರೋ. ಹೌದು, ಫ್ರೆಂಡ್ ಅಂತೀವ. ಕೈಗೆ ಬಂದಿತ್ತು, ಬಾಯಿಗೆ ಬಂದಿಲ್ಲ. ಹೌದಲ್ಲೇ. ಮಾಡ್ತೇನೆ ತಡಿ ಅವನಿಗೆ. ಬರ್ತೇನ್ಲೇ ಪವ್ಯ. ಏ ಬರ್ತೇನ್ಲೇ. ಸರಿ ಹೋಗ್ಬಾ. ಏನು ದೇಶನ ತಲೆ ಮೇಲೆ ಬಿದ್ದವನಿಗೆ ತಾನ. ಇಂಥ ಆಡೋರ್ನ ಎಷ್ಟು ಜನ ನೋಡಿಲ್ಲ ನಾನು. ಪ್ರಾಕ್ಟೀಸ್ ಮಾಡೋದು ಬಿಟ್ಟ ಹುಡುಗಿ ಬಗ್ಗೆ ಯೋಚನೆ ಮಾಡ್ಕೊಂಡೆ. ಮಗನೇ ಎಂತಕ್ಕೆ ನಮ್ಗೆ ಸುದ್ದಿ ನಿಮಗೆ? ನನಗೇನು ಹೊಡಿತಿಲೆ? ಹೋಗ ಬಂದಿ ಆಡಕ ಮುಚ್ಕೊಂಡು ಆಡ. ಅದನ್ನ ಬಿಡು ಹೊಡಾಕ್ ಬಂದ ನೀವು. ಅವನಿಗೆ ಎಂತ ಬೇಕು ಮುಡುಗಿ ಸುದ್ದಿ? ನೋಡ್ಕೊತೀನಿ ನಿನಗೂ. ಏಯ್ ಸಿಗ ಬೋಳಿ ಮಗನೇ. ಸುಮ್ಮನಿರ. ಗಾಡಿ ಹತ್ತ ಇದ್ದಿದ್ದ ಮ್ಯಾಚು ಕೈ ತಪ್ಪೋಯ್ತು. ಅವನ ಮೇಲೆ ಸೆಟ್ ಮಾಡ್ಕೊಂಡ್ರೆ ಏನು ಪ್ರಯೋಜನ? ಅವಳನ್ನ ಕರೆಸಿ ಕೂರಿಸಿ ಮಾತಾಡು ಒಂದ್ಸತಿ. ಹುಚ್ಚಿನ ಥರ ಸುಮ್ಮನೆ ಅಲಿತಾ ಇದೆಯಾ? ಎಲ್ಲ ಬರ. ಬಂದಿರೋ ಕರ್ಣ, ಏನೇ ಇವೆಲ್ಲ ಚಿಕ್ಕ ಚಿಕ್ಕ ಮಾತಿಗೆ? ಹಾಂ, ಮಾತೇ ಆಡಲ್ಲ ಅಂತ್ಯ? ಸರಿ ಬಿಡಪ್ಪ. ನಿನ್ ಜೊತೆ ಮಾತಾಡ್ಬೇಕು. ಬ್ರಿಡ್ಜ್ ಹತ್ರ ಬಾ. ನಾನು ಮಾತಾಡ್ಕ. ಅಲ್ಲ, ಅವಳು ನನ್ನ ಪ್ರೀತಿ ಮಾಡೋದು ನಿಜನೇ ಆಗಿದ್ರೆ ನಾನು ಬರೋಕ್ಕಿಂತ ಮುಂಚೆ ಅವನ ಜೊತೆ ಯಾಕೆ ಕೇಕ್ ಕಟ್ ಮಾಡಬೇಕಿತ್ತು?
ಕರ್ಣ ಪೂರ್ಣಂಗೋಸ್ಕರ ಬರ್ತ್ಡೇ ಗಿಫ್ಟ್ ತಗೊಂಡು ರೆಸಾರ್ಟಿಗೆ ಖುಷಿಯಾಗಿ ಹೋಗ್ತಾನೆ. ಆದರೆ ಅಲ್ಲಿ ಕರ್ಣ ಬರೋಕ್ ಮುಂಚೆನೆ ಪೂರ್ಣ ಕೇಕ್ ಕಟ್ ಮಾಡಿರ್ತಾಳೆ. ಅವನ್ನ ಲವ್ ಮಾಡಿ ಕೇಕ್ ಕಟ್ ಮಾಡಿಕೊಂಡು ತುಂಬ ಖುಷಿಯಾಗಿದ್ದಾಳೆ. ಆದರೆ ನಾನು ಅವನ್ನ ಲವ್ ಮಾಡಿ ತುಂಬ ಹರಿಸ್ಕೊಂಡು ದೊಡ್ಡ ತಪ್ಪು ಮಾಡ್ಕೊಂಡು ಖುಷಿಯಾಗಿದ್ದಾಳೆ. ಬರ್ತಡೆಗೆ ಬಂದವನು ಗಿಫ್ಟ್ ಅಲ್ಲೇ ಯಾಕಿಸ್ದೆ? ನೀನ್ ಬರೋಕ್ಕೂ ಮುಂಚೆ ಕೇಕ್ ಕಟ್ ಮಾಡಿದೀನಿ ಅಂತ ಹೇಳಿ ಕೋಪ ನೀನು? ನಾನು ನನ್ನ ಫ್ರೆಂಡ್ಸಿಗೆ ಹೇಳ್ದೆ ನೀನ್ ಬರೋವರೆಗೂ ವೇಟ್ ಮಾಡೋಣ ಅಂತ ಹೇಳಿ. ಬಟ್ ನೀನ್ ಸರಿಯಾದ ಟೈಮಿಗೆ ಬರ್ತೀಯ ಇಲ್ವಂತ ನಂಬಿಕೆನೇ ಇರ್ಲಿಲ್ಲ. ಕರ್ಣ, ನೀನ್ ಈ ತರ ಉಬ್ಬಿಸ್ಕೊಂಡ್ ಕೂತ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ? ನಾನೇನು ಹೇಳಲಿ? ನಾನು ಹೇಳೋದೇನೂ ಇಲ್ಲ, ನೀನೇ ಹೇಳಬೇಕು. ನಾನೇನ್ ಹೇಳ್ಬೇಕು? ಮದುವೆ ಯಾವಾಗ? ಯಾರ್ ಮದ್ವೆ? ಅದೇ 3-4 ದಿನದಿಂದ ಗಾಡಿಯಲ್ಲಿ ಸುತ್ತಾಡ್ತಾ ಇದ್ದಾರಲ್ಲ, ಅವಂದು ನಿಂದು. ಓ, ಹಾಗಾದ್ರೆ ನಿನಗೆಲ್ಲ ವಿಷಯ ಗೊತ್ತಾಯ್ತು. ಸದ್ಯ ಒಳ್ಳೇದಾಯ್ತು. ನಾನ್ ನಿನಗ್ ಹೇಗ್ ಹೇಳಿ ಅಂತ ಕೊರಗ್ತಾ ಇದ್ದೆ. ನೀನೇ ಅರ್ಥ ಮಾಡ್ಕೊಂಡಿದ್ದು ನಿನಗೂ ಬುದ್ಧಿ ಇದೆ ಅಂತ ತೋರ್ಸ್ಕೊಟ್ಟಂಗಾಯ್ತು. ಅಯ್ಯೋ ಹುಚ್ಚು ಮುಂಡೆವಾ, ಈ ತರದ್ ಕಥೆನ ಕಡಿಮೆ ಇಲ್ಲ ಅಂತಂದ್ರು 3000 ಸಿನಿಮಾದಲ್ಲಾದ್ರೂ ನೋಡಿರ್ತೀರ ಅಲ್ವಾ? ಆದ್ರೂ ನಿಮ್ ತಲೆಯಲ್ಲಿ ಇರಲ್ಲ. ಒಂದ್ ಹುಡುಗಿ ಒಂದ್ ಹುಡುಗನ್ ಜೊತೆ ಬೈಕಲ್ಲಿ ಓಡಾಡ್ಬಿಟ್ರೆ ಚಂಗ್ಲ್ ಅನ್ನೋದು. ನನಗಿಷ್ಟ ಬಂದ್ ಹಾಗೆ ಬಟ್ಟೆ ಹಾಕೊಂಡ್ಬಿಟ್ರೆ 3 ಬಿಟ್ಟು ನಿಂತೋಳು ಅಂತ ಅನ್ಕೊಂಡ್ಬಿಡೋದು. ನಿನ್ನ ಪ್ರೀತ್ಸಲ್ಲ ಅಂದ್ಬಿಟ್ರೆ ಅವಳೇ ಸರಿಯಿಲ್ಲ ಅಂತ ಊರ್ ತುಂಬಾ ಸಾರ್ ಬಿಡೋದು. ಇದ್ರ ಮೇಲೂ ಒಂದು ಹುಡುಗ ಒಂದು ಹುಡುಗಿ ಒಟ್ಟಿಗೆ ಓಡಾಡ್ಬಿಟ್ರೆ ಒಳ್ಳೆ ಅರ್ಥ ಕಟ್ಟೋ ಯೋಗ್ಯತೆನೇ ಇಲ್ವಲ್ಲ ನಿಮ್ಗೆ? ಕರ್ಣ, ಇನ್ನೊಂದ್ ಪ್ರಶ್ನೆ. ಅವತ್ತು ನಿಮ್ಮಮ್ಮ ಮಾರ್ಕೆಟಲ್ಲಿ ತಲೆ ಸುತ್ತ ಬಂದು ಬಿದ್ರು. ಆಗ ಯಾವ್ದೋ ಗೊತ್ತಿರೋ ವ್ಯಕ್ತಿ ನಿಮ್ಮಮ್ಮನ ಮನೆ ಕರ್ಕೊಂಡು ಹೋದ್ರು. ಆಗ್ಲೂ ಇದೇ ತರ ಅನುಮಾನ ಪಟ್ಟಿದ್ದ? ಹೇಳು ಕರ್ಣ. ಅವನು ನಮ್ ದೊಡ್ಡಪ್ಪನ್ ಮಗ. ಮುಂದಿನ ವಾರ ಅವನ್ ತಂಗಿ ಮದ್ವೆ. ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲ್ಸ ಇರುತ್ತೆ ಅಂತ ದೊಡ್ಡಪ್ಪ ಇವನಿಗೆ ಪತ್ರಿಕೆ ಕೊಟ್ಬರ್ಕೆ ಅಂತ ಕಳ್ಸಿದ್ದಾರೆ. ಅದಕ್ಕೆ ನೀನ್ ಹೇಳ್ದ ಹಾಗೆ ಇವನ್ ಜೊತೆ ತಿರುಗ್ತಾ ಇದ್ದೀನಿ. ಪ್ರೀತಿ ಅನ್ನೋದೇ ನಂಬಿಕೆ, ಅಪನಂಬಿಕೆ ಅಲ್ಲ.